ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿನ ಸಿಂಪಲ್ಲಾಗಿ ಮನೇಲೇ ಹೋಮ್ ಮೇಡ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸ್ಪೈಸಿಯಾಗಿ ಕಾಣಿಸ್ತಿದೆ ಅಂತ. ಮಕ್ಕಳಿರೋರು ಮನೆಯವರೆಲ್ಲ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ ಪಾಸ್ತಾನ. ಅವ್ರಿಗೆ ಅಥವಾ ಸ್ಕೂಲ್ಗೆ ಆದ್ರೂ ಕೊಟ್ಕೊಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ ಮಾಡೋದು ಕೂಡ ಈಸಿ, ಬೇಗ ರೆಡಿ ಆಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಬರೋಣ ಬನ್ನಿ. ನಮಗೆ ಇದಕ್ಕೆ ಪೆಪ್ಪರ್ ಪೌಡ್ರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಗರಂ ಮಸಾಲ, ಅಚ್ಕಾರದ ಪುಡಿ, ಟೊಮೊಟೊ ಕೆಚಪ್, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಸಾಂಬಾರು ಸೊಪ್ಪು. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲು ನಾವಿಲ್ಲಿ ಒಂದು ಪಾತ್ರೆ ಇಟ್ಟು ಅದು ಚೆನ್ನಾಗಿ ನೀರು ಕಾಯೋಕ್ಕೆ ಬಿಡಬೇಕು. ಕಾಯ್ದ ನಂತರ ನಾವು ಇದಕ್ಕೆ ಉಪ್ಪು ಮತ್ತು ಎಣ್ಣೆನ ಸೇರಿಸ್ಬಿಟ್ಟು ಪಾಸ್ತಾ ಬೇಯಿಸಬೇಕು. ಪಾಸ್ತಾನ ನಾವು ಹಾಕೋಕ್ಕೆ ಮುಂಚೆನೇ ಈ ರೀತಿಯಾಗಿ ನೀರು ಮಳ್ತಾ ಇರಬೇಕು ಚೆನ್ನಾಗಿ. ಆಮೇಲೆ ಉಪ್ಪನ್ನು ಕೂಡ ನಾವು ಪಾಸ್ತಾ ಬೇಯಿಸುವಾಗಲೇ ಸೇರಿಸ್ಬೇಕು, ಏಕೆಂದರೆ ಒಗ್ಗರಣೆಯಲ್ಲಿ ಅದು ಅಷ್ಟು ಉಪ್ಪನ್ನ ತಗೊಳ್ಳಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಪಾಸ್ತಾನ. ಇದು ಬೇಯೋಕ್ಕೆ ಏನಿಲ್ಲ ಅಂದರೂ ಒಂದು 7 to 8 ಮಿನಿಟ್ಸ್ ಬೇಕಾಗುತ್ತೆ. ಅದ್ರ ಮೇಲೆ ಬೇಯಿಸ್ಬಿಡಿ, ಮೆತ್ತ ಆಗಿಬಿಡುತ್ತೆ. ಅದಕ್ಕೂ ಮುಂಚೆ ತೆಗೆದುಬಿಟ್ರೆ ಸ್ವಲ್ಪ ರಫ್ ಆಗಿರುತ್ತೆ. ಹಾಗಾಗಿ ಒಂದು 7 to 8 ಎಕ್ಸಾಕ್ಟಾಗಿ ಆ ಟೈಮಿಂಗ್ಸಲ್ಲಿ ಬೇಯಿಸಿ. ನೋಡ್ತಾ ಇದ್ದೀರಲ್ಲ, ನಂದೀಗ ಕುಕ್ ಆಗಿದೆ ಚೆನ್ನಾಗಿ. ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಾಗಿದೆ. ಇದನ್ನು ಈ ಥರ ಸ್ಪಾಂಜ್ ಈ ಥರ ಮುಟ್ಟಿದಾಗ ಈ ಥರ ಇದ್ದರೆ ಸಾಕು, ಕರೆಕ್ಟಾಗಿ ಕುಕ್ ಆಗಿದೆ ಪಾಸ್ತಾ ಅಂತ. ಇದನ್ನು ಒಂದು ಚಾಕುನ ತೊಗೊಂಡು ನಾವು ಏನಾದರೂ ಕಟ್ ಮಾಡಿದ್ರೆ ಈ ರೀತಿಯಾಗಿ ನೀಟಾಗಿ ಸಾಫ್ಟಾಗಿ ಕಟ್ ಆಗಬೇಕು, ಆವಾಗ ಕರೆಕ್ಟಾಗಿ ಆಗಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲು ನಾವೊಂದು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಕಾಯ್ದ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಏನೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಟ್ರಾನ್ಸ್ಪರೆಂಟಾಗಿ ಕಲರ್ ಬಿಡೋವರೆಗೂ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಇದಕ್ಕೆ ತೊಗೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಾದರೂ ಹಾಕ್ಬೋದು, ಅಥವಾ ಕಟ್ ಮಾಡಿ ಸಣ್ಣದಾಗಿ ತುರಿದನ್ನಾದ್ರೂ ಹಾಕ್ಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಸೇರಿಸೋಣ. ನೀವು ಇದಕ್ಕೆ ಬೇಕಿದ್ದರೆ ಬೇರೆ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡ್ಬೋದು. ಬಟಾಣಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ನಾನಿಲ್ಲಿ ಬರೀ ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡಬೇಕು. ಅದಾದ ನಂತರ ನಾವು ಇದಕ್ಕೆ ತೊಗೊಂಡಿರೋಂಥ ಕೆಚಪ್ ಹಾಕೋಣ. ಕೆಚಪ್ ಇಲ್ಲ ಅಂತ ಅಂದರೆ ಒಂದು ಅಥವಾ 2 ಟೊಮೊಟೊನ ಚೆನ್ನಾಗಿ ರುಬ್ಬಿಟ್ಟು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಅಥವಾ ಕೆಚಪ್ ಇತ್ತು ಅಂತ ಅಂದರೆ ಕೆಚಪ್ನ ಯೂಸ್ ಮಾಡಿ. ನಾನಿಲ್ಲಿ ಮನೇಲಿ ಕೆಚಪ್ ಇದ್ದಿದ್ದರಿಂದ ಕೆಚಪ್ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ಇಲ್ದಿದ್ದಿದ್ರು ಅವರು ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಇದನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡಬೇಕಾಗುತ್ತೆ. ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಗರಂ ಮಸಾಲ, ಅದಾದಮೇಲೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು ಖಾರದ ಪುಡಿ ಹಾಕೋಣ, ಅಚ್ಚದ ಖಾರದ ಪುಡಿ. ಇದನ್ನು ನೋಡಿ ಹಾಕ್ಕೊಳ್ಳಿ ನೀವು ಖಾರದ ಪುಡಿ ಎಲ್ಲನೂ, ಯಾಕೆಂದರೆ ಪಾಸ್ತಾ ಸಪ್ಪೆ ಆಗಿದ್ದರೆ ತಿನ್ನೋಕೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಖಾರವಾಗೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕೆ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಖಾರದ ಪುಡಿ ಇದೆಲ್ಲ ಹಾಕಿದ ಮೇಲೆ ಮಸಾಲೆನ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಏಕೆಂದರೆ ಟೊಮೊಟೊ ರುಬ್ಬಿದ್ರೆ ಅದರಲ್ಲೇ ಇರುತ್ತೆ. ನಾವು ಟೊಮೊಟೊ ಕೆಚಪ್ ಯೂಸ್ ಮಾಡಿರೋದ್ರಿಂದ ನಮಗೆ ಗ್ರೇವಿ ಥರ ಬೇಕು ಸ್ವಲ್ಪ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಗ್ರೇವಿ ಥರ ಬರೋ ಥರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಾಂಬಾರು ಸೊಪ್ಪನ್ನ ಹಾಕಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವು ಇದಕ್ಕೆ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಾಂಬಾರು ಸೊಪ್ಪು, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ನಾವು ತಗೊಂಡಿರೋ ಅಂಥ ಪಾಸ್ತಾನ ಆರಕ್ಕೆ ಇಟ್ಟಬೇಕಾಗುತ್ತೆ ಬೇಯಿಸಿದ ನಂತರ. ಇಲ್ಲ ಅಂದರೆ ಅದು ಅದ್ರ ಬಿಸಿಗೇ ಮೆತ್ತ ಆಗಿಬಿಡುತ್ತೆ. ಒಟ್ಟೊಟ್ಟಿಗೆ ಇಟ್ಟಿದ್ರೆ ನಾವು ಆಗಲೇ ತೋರಿಸಿದ್ನಲ್ಲ, ಒಂದು ಪ್ಲೇಟಲ್ಲಿ ನೀಟಾಗಿ ಬಿಡಿಯಾಗಿ ಇಟ್ಟಿರಬೇಕಾಗುತ್ತೆ. ಇಲ್ಲ ಅಂದರೆ ಒಟ್ಟಿಗೆ ಇಟ್ಬಿಟ್ರೆ ಮುದ್ದೆ ಥರ ಅಂಟ್ಬಿಡುತ್ತೆ. ಈ ರೀತಿಯಾಗಿ ಇಟ್ಕೊಂಡಿರಿ. ನಂತರ ಈ ಗ್ರೇವಿ ಕರೆಕ್ಟಾಗಿ ಒಂದು ಹದ ಬಂದ ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಪಾಸ್ತಾನ ಮಿಕ್ಸ್ ಮಾಡಿ ಬೇಯಿಸೋಣ. 1-2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ, ಯಾಕೆಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಪಾಸ್ತಾಗೆ ಹಿಡಿಬೇಕಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಒಂದು 2 to 3 ಮಿನಿಟ್ಸು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಪಾಸ್ತಾ ಅಂತ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಇದಕ್ಕೇನು ಮನೇಲಿರೋ ಐಟಮ್ಸು, ಪಾಸ್ತಾ ತಂದರೆ ಸಾಕಷ್ಟೇ ಹೊರಗಡೆಯಿಂದ, ಇನ್ನೆಲ್ಲ ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು. ಇದಕ್ಕೇನು ಎಕ್ಸ್ಟ್ರಾ ಅಡಿಷ್ನಲ್ ಐಟಮ್ಸ್ ಅಂತ ಏನು ಬೇಕಾಗಲ್ಲ. ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಪಾಸ್ತಾ ಕಲರ್ಫುಲ್ಲಾಗಿ. ಇದನ್ನಂತೂ ಬಿಸಿಯಾದ ಪಾಸ್ತಾನ ಸಂಜೆ ಟೈಮ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಕಲರ್ಫುಲ್ಲಾಗಿ ಪಾಸ್ತಾ ರೆಡಿಯಾಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.